ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ, ಶಾಸಕ ಸಿದ್ದು ಪಾಟೀಲ್ ಸೂಚನೆ. ಎಸ್ಐಆರ್ ಮತದಾರರ ಗಣತಿ ನಮೂನೆ ವಿತರಣೆ, 12.16 ಲಕ್ಷ ಅರ್ಜಿಗಳು ಸ್ವೀಕೃತಿ. ಕಲಬುರಗಿಯಲ್ಲಿ ಜಾಮರ್ ಕಾಟಕ್ಕೆ ಹಳ್ಳಿಗರ ಹೈರಾಣ. ಆಪರೇಷನ್ ಮುಕ್ತಕ್ಕೆ ಬೆಂಗಳೂರು ಪೊಲೀಸರು ಚಾಲನೆ. ಸುದ್ದಿಯ ವಿವರಗಳು. ಶಾಸಕ ಡಾ ಸಿದ್ದು ಪಾಟೀಲ್ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಕುಡಿಯುವ ನೀರು, ಮೇವು, ಮಳೆ ಹಾಗೂ ಬರ ಪರಿಸ್ಥಿತಿ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು. ಕ್ಷೇತ್ರದ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಶಾಶ್ವತ ಪರಿಹಾರ ಕೈಗೊಳ್ಳಲು ಸೂಚನೆ ನೀಡಿದರು. ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ತಮ್ಮ ಹಂತದಲ್ಲೇ ಬಗೆಹರಿಸಬಹುದಾದ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಬೇಕು ಎಂದರು. ತಾಲೂಕಾ ಮಟ್ಟದ ಅಧಿಕಾರಿಗಳು ಕೇಂದ್ರದಲ್ಲೇ ನೆಲೆಸಿ ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ನಿರ್ದೇಶನ ನೀಡಿದರು. ಅಭಿವೃದ್ಧಿಯಲ್ಲಿ ಯಾವುದೇ ನೆಪ ಸ್ವೀಕಾರವಿಲ್ಲ, ಫಲಿತಾಂಶವೇ ಮುಖ್ಯ ಎಂದು ಸಿದ್ದು ಪಾಟೀಲ್ ಎಚ್ಚರಿಕೆ ನೀಡಿದರು. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವುದರ ಜೊತೆಗೆ ಪಾರದರ್ಶಕ ಹಾಗೂ ಜನಕೇಂದ್ರಿತ ಆಡಳಿತಕ್ಕೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಕ್ಷೇತ್ರದ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಎಲ್ಒಗಳಿಂದ ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಣೆ ಹಾಗೂ ಸಂಗ್ರಹ ಕಾರ್ಯ ಮುಂದುವರೆದಿದೆ. ಆಗಸ್ಟ್ 6ರವರೆಗೆ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 14,61,959 ನಮೂನೆಗಳನ್ನು ವಿತರಿಸಲಾಗಿದ್ದು 12,16,070 ನಮೂನೆಗಳು ಸ್ವೀಕೃತಗೊಂಡಿವೆ. ಬಸವಕಲ್ಯಾಣ ಕ್ಷೇತ್ರದಲ್ಲಿ 2,22,780, ಹುಮ್ನಾಬಾದ್ನಲ್ಲಿ 2,20,217 ಹಾಗೂ ಬೀದರ್ ದಕ್ಷಿಣದಲ್ಲಿ 1,81,202 ನಮೂನೆಗಳು ಸ್ವೀಕೃತಗೊಂಡಿವೆ. ಬೀದರ್ ಕ್ಷೇತ್ರದಲ್ಲಿ 1,83,731, ಭಾಲ್ಕಿಯಲ್ಲಿ 2,11,609 ಹಾಗೂ ಔರಾದ್ ಕ್ಷೇತ್ರದಲ್ಲಿ 1,96,531 ನಮೂನೆಗಳನ್ನು ಸ್ವೀಕೃತಗೊಂಡಿವೆ. ಜಿಲ್ಲೆಯಲ್ಲಿ ಇನ್ನೂ 2,45,889 ನಮೂನೆಗಳು ಸಂಗ್ರಹವಾಗಬೇಕಿದ್ದು ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಚುನಾವಣಾ ತಹಸೀಲ್ದಾರ್ ತಿಳಿಸಿದ್ದಾರೆ. ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿರುವ ಜಾಮರ್ಗಳ ವ್ಯಾಪ್ತಿ ಹೆಚ್ಚಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜಾಮರ್ಗಳಿಂದ ಮೊಬೈಲ್ ಕರೆಗಳು ಸರಿಯಾಗಿ ಸಂಪರ್ಕವಾಗದೆ ತುರ್ತು ಸಂದರ್ಭಗಳಲ್ಲಿಯೂ ಕರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ಅಳಲು ವ್ಯಕ್ತವಾಗಿದೆ. ಗೂಗಲ್ ಪೇ, ಫೋನ್ ಪೇ ಸೇರಿದಂತೆ ಡಿಜಿಟಲ್ ಪಾವತಿ ಸೇವೆಗಳ ಬಳಕೆಗೂ ನೆಟ್ವರ್ಕ್ ಸಮಸ್ಯೆ ಅಡ್ಡಿಯಾಗುತ್ತಿದೆ. ಇಂಟರ್ನೆಟ್ ಆಧಾರಿತ ಶಿಕ್ಷಣ, ಸರ್ಕಾರಿ ಸೇವೆಗಳು, ಆನ್ಲೈನ್ ಅರ್ಜಿಗಳು ಹಾಗೂ ಇತರ ಅಗತ್ಯ ಕೆಲಸಗಳಿಗೂ ಜನರು ಪರದಾಡುವಂತಾಗಿದೆ. ಕಾರಾಗೃಹದ ಭದ್ರತೆಗಾಗಿ ಅಳವಡಿಸಿರುವ ಜಾಮರ್ಗಳ ಪರಿಣಾಮ ಗ್ರಾಮಗಳವರೆಗೂ ವ್ಯಾಪಿಸಿರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಜಾಮರ್ ವ್ಯಾಪ್ತಿಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸ್ಪಂದನೆ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಾಗೃಹದ ಭದ್ರತೆಗೆ ಧಕ್ಕೆ ಆಗದಂತೆ ಸಾರ್ವಜನಿಕರ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳಿಗೆ ಅಡ್ಡಿಯಾಗದ ಪರ್ಯಾಯ ತಾಂತ್ರಿಕ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಲಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿ ಟೆಲಿಕಾಂ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಲಾಗಿದೆ. पूरा
ಇದು ಜಾಮರ್ ಸಲ್ಯಾಗ ನಮ್ ಪ್ರಾಬ್ಲಮ್ ಹೊಂಟದ್ರಿ, ನೆಟ್ವರ್ಕ್ ಬರಲಾಗ್ಯದ. ಇಲ್ಲಿ ಫೋನ್ ಪೇ ಗೂಗಲ್ ಪೇ ಏನ್ ಬಿ ಆಗಲ್ಲ, ಕಾಲ್ ಮಾತಾಡಕ್ ಆಗಲಾಗ್ಯದ್ರಿ. ರಾಷನ್ದು ಅಂಗಡಿದು ಇದು ಥಂಬ್ ಬರಲಾಗ್ಯದ. ಪ್ರಾಬ್ಲಮ್ ಭಾಳ ಅದ ರೀ ಊರಾಗ. ಫೋನ್ ಮಾಡ್ಬೇಕಂದ್ರೆ ಮ್ಯಾಗ ಹೋಗ್ಬೇಕು, ಛತ್ತಿನ ಮ್ಯಾಗ. ತೆಳಗ್ ಬರಲ್ಲ, ಕಾಲ್ ಕಟ್ 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 ಬರ್ತದ, ಕುರು ಸೌಂಡ್ ಬರ್ತದ್ರಿ. ನಗರದ ವಿವಿಧೆಡೆ ನೆಲೆಸಿರುವ ಶಂಕಿತ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಲು ಬೆಂಗಳೂರು ನಗರ ಪೊಲೀಸರು ಇಂದು ಶನಿವಾರ ವಿಶೇಷ ಕಾರ್ಯಾಚರಣೆ ಆಪರೇಷನ್ ಮುಕ್ತ ಆರಂಭಿಸಿದ್ದಾರೆ. ವೈಟ್ಫೀಲ್ಡ್ ವಿಭಾಗದ 30ಕ್ಕೂ ಹೆಚ್ಚು ಸ್ಥಳಗಳು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದ ಹಲವು ಕಡೆಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನಿರ್ದೇಶನದ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ವೈಟ್ಫೀಲ್ಡ್ ವಿಭಾಗದ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ವೈಟ್ಫೀಲ್ಡ್ ಡಿಸಿಪಿ ಸೈದುಲ್ಲಾ ಅದ್ವಾತ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನಿರ್ದೇಶನದಂತೆ ನಗರದಾದ್ಯಂತ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ವೈಟ್ಫೀಲ್ಡ್ ವಿಭಾಗದಲ್ಲಿ 500ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇದು ನಿರಂತರವಾಗಿ ನಡೆಯುವ ನಿಯಮಿತ ಕಾರ್ಯಾಚರಣೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯು 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ. ಯಾರಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅವರ ದಾಖಲೆಗಳನ್ನು ಪರಿಶೀಲಿಸಿ ಹಿನ್ನೆಲೆಯನ್ನು ಪರಿಶೀಲಿಸಲಾಗುವುದು ಎಂದು ಅದ್ವತ್ ಹೇಳಿದ್ದಾರೆ. ರಾಜಪ್ಪನ್ ಕರ್ಕೊಂಡು ಹೋಗೋಣ, ವಿತೌಟ್ ಇದು ಬೇಡ, ವೀಸಾ ಬೇಡ ಬಿಡಿ. ಯಾಕೆಂದ್ರೆ ಬ್ರದರ್ ಅದೇ ಇವನ್ ಕಣ್ಣು ನೋಡ್ರೆ ಗೊತ್ತಾಗಲ್ಲ. ಗುಡ್ ಮಾರ್ನಿಂಗ್ ಸರ್. ಸರ್ಚ್ ನಡ್ತಾ ಇದೆ, ಆದಮೇಲೆ ನಾನು ಡೀಟೇಲ್ ಆಗಿ ಸರ್ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಇವಾಗ ಬಾಂಗ್ಲಾ ವಲಸಿಗರು ಪತ್ತೆ ಆದರೆ ನಂತರ ಅವರನ್ನು ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಅದೇ ಹೇಳಿದ್ನಲ್ವ, ಈಗ ನಾವು ಬೇರೆ ದೇಶಗಳವ್ರದ್ದು ಯಾರಾದರೂ ಇಮಿಗ್ರೆಂಟ್ಸ್ ಇಲ್ಲಿಗಲ್ ಆಗಿ ಇಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ದರೆ ನಾವು FRR ಬರ್ತೀವಿ. ಏನಿದೆ ನಮ್ಗೆ ಆಲ್ರೆಡಿ ಇದು ಪ್ರೊಸೀಜರ್ಸ್ ಎಲ್ಲ ಇದ್ದಾವೆ. ಸೊ SOPಗಳನ್ನು ಮಾಡಿದ್ದಾರೆ. ಸೊ ಅದನ್ನು ಅವ್ರನ್ನ FRR ಪ್ರೊಡ್ಯೂಸ್ ಮಾಡ್ತೀವಿ. ಅವರು ಸ್ಯಾಟಿಸ್ಫೈ ಆದಮೇಲೆ, ಅಂದರೆ ಇವರು ಬೇರೆ ದೇಶದವರು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಅವರು ನಮಗೆ ಡಿಪೋಟೇಷನ್ಗೆ ಆರ್ಡರ್ ಕೊಡ್ತಾರೆ. ಸೊ ಅದು ಎಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಲೋಕಲ್ ಅಡ್ಮಿನಿಸ್ಟ್ರೇಷನಿಂದ ತಗೊಂಡು ನಾವು ಅದನ್ನು ರೈತರು, ಕಾರ್ಮಿಕರು, ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಗ್ರಾಮೀಣ ಜನರ ವಿವಿಧ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಜನವಡದಿಂದ ಆರಂಭವಾದ ಪಾದಯಾತ್ರೆ ಮರ್ಕಾಲ್, ಚಿಕ್ಪೇಟ್ ಹಾಗೂ ರಿಂಗ್ ರಸ್ತೆ ಮೂಲಕ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು. ಪಾದಯಾತ್ರೆಯಲ್ಲಿ ಜನವಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಪ್ರತಿಭಟನಾಕಾರರು ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ರೈತರ ಕೃಷಿ ಸಾಲ ಮನ್ನಾ ಕುರಿತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಶಿಫಾರಸು ಮಾಡುವಂತೆ ಒತ್ತಾಯಿಸಲಾಯಿತು. ವಿಧವಾ, ವೃದ್ಧಾಪ್ಯ ಹಾಗೂ ಅಂಗವಿಕಲರ ಮಸಾಶನ ಸೇರಿದಂತೆ ಸಾಮಾಜಿಕ ಭದ್ರತಾ ಯೋಜನೆಗಳ ಬಾಕಿ ಹಣವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಲಾಯಿತು. ಸರ್ಕಾರಿ ಯೋಜನೆಗಳಿಗೆ ಅನ್ವಯಿಸುವ ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಮನವಿ ಮಾಡಲಾಯಿತು. ಗ್ರಾಮೀಣ ಪ್ರದೇಶಗಳ ಜೀರ್ಣಗೊಂಡ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳನ್ನು ಬದಲಿಸಿ ಸಾರ್ವಜನಿಕರ ಸುರಕ್ಷತೆ ಖಚಿತಪಡಿಸುವಂತೆ ಒತ್ತಾಯಿಸಲಾಯಿತು. ತಹಸೀಲ್ದಾರ್ ಕಚೇರಿಗಳಲ್ಲಿನ ಕರಾರು, ಪೋಡಿ, ನಮೂನೆ 10 ಹಾಗೂ ಹದ್ಬಸ್ ಸೇರಿದಂತೆ ಕಂದಾಯ ಅರ್ಜಿಗಳನ್ನು ಕಾಲಮಿತಿಯಲ್ಲಿ ವಿಲೇವಾರಿ ಮಾಡುವಂತೆ ಆಗ್ರಹಿಸಲಾಯಿತು. ಜನವಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಳ್ಳತನ ಪ್ರಕರಣಗಳ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಪರಿಣಾಮಕಾರಿ ತನಿಖೆ ನಡೆಸುವಂತೆ ಒತ್ತಾಯಿಸಲಾಯಿತು. ಸ್ಥಗಿತಗೊಂಡಿರುವ ಜನವಡ ನದಿ ಕುಡಿಯುವ ನೀರಿನ ಯೋಜನೆಯನ್ನು ಪುನರ್ ಆರಂಭಿಸಿ ಜನವಡ ಹಾಗೂ ಮಳೆಗಾಂವ್ ಹೋಬಳಿಯ ಗ್ರಾಮಗಳಿಗೆ ನಿರಂತರ ನೀರು ಒದಗಿಸುವಂತೆ ಮನವಿ ಮಾಡಲಾಯಿತು. ಜನವಡದಿಂದ ಅಲಿಯಾಬಾದ್ ಜೆ ಗ್ರಾಮದವರೆಗೆ ರಸ್ತೆ ನಿರ್ಮಾಣ ಹಾಗೂ ಚಿಮ್ಕೋಡ್, ಅಲ್ಲಪುರ್, ಚಿಮ್ಕೋಡ್, ನೆಮತಾಬಾದ್ ಸಂಪರ್ಕ ಸೇತುವೆಗಳ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಆಗ್ರಹಿಸಲಾಯಿತು. ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಾರ್ವಜನಿಕರ ಸಂಚಾರಕ್ಕೆ ತಾತ್ಕಾಲಿಕ ರಸ್ತೆ ನಿರ್ಮಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರವಲ್ಲ, ಶಾಶ್ವತ ಪರಿಹಾರ ಕಲ್ಪಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದು ಬಿಜೆಪಿ ಬೀದರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೀಪಕ್ ಬಂಡೆಪ್ಪ ಗಾದ್ಗೆ ಅಲಿಯಂಬರ್ ಹೇಳಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಕಾಂಗ್ರೆಸ್
ಇವತ್ತು ನಮ್ಮ ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಸರ್ಕಾರ ಮಟ್ಟದಲ್ಲಿ ರಿಸಾಲ್ವ್ ಆಗುವ ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡ್ತೀವಿ ಮತ್ತು ಜಿಲ್ಲಾಧಿಕಾರಿ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾಗಿದೆ ನಾವು ಕ್ರಮ ಕೈಗೊಳ್ತೀವಿ ಅಂತ ನಿಮಗೆ ಆಶ್ವಾಸನೆ ನೀಡಿದ್ದೇನೆ. ತಾವೆಲ್ಲರೂ ಕೂಡ ಜನವಾಡದಿಂದ 11 ಕಿಲೋಮೀಟರ್ವರೆಗೆ ಇವತ್ತು ನಡ್ಕೊಂಡು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಮ್ಮ ಮನವಿಯನ್ನು ನಮ್ಮೆಲ್ಲರೂ ಕೂಡ ಆಧಾರ್ ಕಾರ್ಡನ್ನು ತಂದಿದ್ದೇವೆ. ಒಂದ್ಸತಿ ಆಧಾರ್ ಕಾರ್ಡ್ ತೋರಿಸಿ ನೋಡೋಣ. ತೋರಿಸಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲಿ ಅಂತ, ಉಸ್ತುವಾರಿ ಸಚಿವರಿಗೆ ಗೊತ್ತಾಗಲಿ, ಮತ್ತು ಯಾವುದೂ ಕೆಲಸಕ್ಕೆ ಬರಲಾರ್ದಂತ ಬೀದರ್ MLAಗೂ ಗೊತ್ತಾಗ್ಲಿ, ರಹೀಂ ಖಾನ್ ಅಂತ. ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನೋಡ್ಬೇಕು. 11 ಕಿಲೋಮೀಟರ್ ರೀ. ಇವತ್ತು ಯಾವ ತಾಯಂದ್ರ ಸೇವೆಯನ್ನ ಮಾಡ್ತೀವಿ ಅಂತೇಳಿ ನೀವು ಪ್ರಮಾಣವನ್ನ ಮಾಡ್ತೀರಿ, ಯಾವ ಅಂಗವಿಕಲರ ಸೇವೆಯನ್ನ ಮಾಡ್ತೀವಿ ಅಂತೇಳಿ ಪ್ರಮಾಣವನ್ನ ಮಾಡ್ತೀರಿ. ಆದ್ರೆ ಇವತ್ತು ಅವರು ನಿಮ್ಮ ಬಾಕಿಲಿಗೆ ಬಂದು ಕೇಳುವಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಪೀರಪ್ಪ, ಬಾಕಿಲಿಗೆ ಬಂದು ಕೇಳುವಂತ ಪರಿಸ್ಥಿತಿ ಬಂದಿದೆ. ಏನ್ ಮಾಡ್ತಾ ಇದ್ರಿ ನೀವು? ಅರೆ ಒಬ್ಬ ಅಜ್ಜಿ 1 ತಿಂಗಳು ಕಾಯ್ತಾರ್ರಿ. ಬರುವಂತ 800 ರೂಪಾಯಿ 1400 ರೂಪಾಯಿ ಸಲುವಾಗಿ ಅಜ್ಜಿ 1 ತಿಂಗಳು ಕಾಯ್ತಾಳ. ಯಾಕಂದ್ರೆ ತಿಂಗಳಾಯ್ತಪ್ಪ ಅಂತ ಹೇಳಿದ್ರೆ ನನಗೆ ದುಡ್ಡು ಬಂದ್ರೆ ನಾನು ಗುಳಿಗೆ ತಕೋತೀನಿ, ನಾನು ಮದ್ದು ತಕೋತೀನಿ. ನಮ್ಮ ಮೊಮ್ಮಗ ಅಜ್ಜಿ ಏನಾದ್ರೂ ಕುಡಮ ಅಂತೇಳಿ ಬಂದಾಗ ಅವನ ಕೈಯಾಗ ಒಂದು ಆಟಾನೆ 1 ರೂಪಾಯಿ ಕೊಡ್ತೀನಿ ಅಂತೇಳಿ ಕಾಯ್ತಾರಲ್ಲ. ಗೊತ್ತಾಗಲ್ವ ನಿಮ್ಗೆ? ಇವತ್ತು ಅಂಗವಿಕಲರು ಪಾಪ ಅಲ್ಲಿಂದ ಜನವಾಡದಿಂದ ಇಲ್ಲಿ ತನಕ ನಡ್ಕೊಂಡು ಅವ್ರು ಗಾಡಿ ಓಡಿಸ್ಕೊಂಡು ಬಂದಿದ್ದಾರೆ. ನಾನಂತೂ ರಹೀಂ ಖಾನ್ ಮಾತಾಡಿದ ನೋಡ್ಲೇ ಇಲ್ಲ ಅಸೆಂಬ್ಲಿ ಒಳಗೆ. ಇವತ್ತು ನಾನು ಹೇಳ್ತೀನಿ, ನಾನು ಕಳೆದ ಚುನಾವಣೆಯಲ್ಲಿ ಸೋತಿರ್ಬೋದು, ಆದ್ರೆ ನಮ್ಮ ಜನರಿಗೆ ಮಾತು ಕೊಟ್ಟಿದ್ದೆ, ನನ್ನ ಕ್ಷೇತ್ರದ ಜನರಿಗೆ ಮಾತು ಕೊಟ್ಟಿದ್ದೆ. ಈಶ್ವರ್ ಸಿಂಗ್ ಠಾಕೂರ್ ಗೆಲ್ತಾನೋ ಸೋಲ್ತಾನೋ, ಆದ್ರೆ ಬಡವರಿಗೋಸ್ಕರ ಸಾಯೋ ತನಕ ಹೋರಾಟ ಮಾಡ್ತಾನೆ ಅಂತ ಮಾತನ್ನ ಹೇಳಿದ್ದೆ. ಇವತ್ತು ನನ್ನ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೇನೆ, ನನ್ನ ಸೇವೆಯನ್ನ ನಾನು ಮಾಡ್ತಾ ಇದ್ದೇನೆ. ಮಿಸ್ಟರ್ ರಹೀಂ ಖಾನ್, ಎಲ್ಲಿದ್ರಿ ಸ್ವಾಮಿ ನೀವು? ಮಂತ್ರಿ 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 ಸಿಗ್ಲಿಲ್ಲ ಅಂತೇಳಿ ಅಳ್ಕೋತ್ ಕೊಡ್ತ್ರಿ. ನಿಮಗೆ ಜನ ಮಂತ್ರಿ ಮಾಡೋಕ್ಕೋಸ್ಕರ MLA ಮಾಡಿಲ್ಲ, ನಮ್ಮ ಜನರ ಸೇವೆ ಮಾಡೋಕ್ಕೋಸ್ಕರ MLA ಮಾಡಿ. ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ರಹೀಂ ಖಾನ್. ಹಿಮಾಚಲ್ ಪ್ರದೇಶದಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದು, ಚಂಬಾ ಜಿಲ್ಲೆಯ ತಿಸ್ಸಾ ಭೈರಘಾಟ್ ರಸ್ತೆಯ ಅಪಾಯಕಾರಿ ತಿರುವಿನಲ್ಲಿ ಖಾಸಗಿ ಬಸ್ ನಿಯಂತ್ರಣ ತಪ್ಪಿ ಪ್ರಪಾತಕ್ಕೆ ಉರುಳಿ ಬಿದ್ದಿದೆ. ಇದರ ಪರಿಣಾಮ ಚಾಲಕ, ಕಂಡಕ್ಟರ್ ಸೇರಿದಂತೆ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದಾರೆ ಮತ್ತು 11ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಎಂದು ಮುಂಜಾನೆ 7:15ರ ಸುಮಾರಿಗೆ ಹಿಮಾಚಲ್ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಭೈರಘಾಟ್ದಿಂದ ಚಂಬಾ ಕಡೆಗೆ ಹೊರಟಿದ್ದ ಒಟ್ಟು 22 ಪ್ರಯಾಣಿಕರಿದ್ದ ಈ ಖಾಸಗಿ ಬಸ್ ಚಲ್ಲುಂಜ್ ಮೋಡ ಬಳಿ ನಿಯಂತ್ರಣ ತಪ್ಪಿದೆ. ಇದರ ಪರಿಣಾಮ ರಸ್ತೆಯಿಂದ ಪಲ್ಟಿಯಾದ ಬಸ್ ಸುಮಾರು 100 ಅಡಿ ಆಳದ ಪ್ರಪಾತಕ್ಕೆ ಉರುಳಿ ಅದರ ಕೆಳಗಿದ್ದ ಮತ್ತೊಂದು ರಸ್ತೆಯ ಮೇಲೆ ಬಿದ್ದಿದೆ. ಈ ವೇಳೆ ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಘಟನೆಯಲ್ಲಿ ಚಾಲಕ, ಕಂಡಕ್ಟರ್ ಸೇರಿದಂತೆ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದಾರೆ ಮತ್ತು 11ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಏತನ್ಮಧ್ಯೆ ಅಪಘಾತ ಸಂಭವಿಸಿದ ತಕ್ಷಣವೇ ಸ್ಥಳೀಯ ನಿವಾಸಿಗಳು ರಕ್ಷಣಾ ಕಾರ್ಯಕ್ಕೆ ಧಾವಿಸಿ ಪೊಲೀಸರು ಬರುವ ಮುನ್ನವೇ ಗಾಯಾಳುಗಳನ್ನು ಹೊರತೆಗೆಯಲು ನೆರವಾಗಿದ್ದಾರೆ. ಇನ್ನು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿರುವ 11 ಜನರನ್ನು ತಿಸ್ಸಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅವರಲ್ಲಿ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದ್ದ 6 ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಂಬಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದೆ. आज मॉर्निंग में 7:15 के आसपास इस एक्सीडेंट की इंफॉर्मेशन मिली थी। एक प्राइवेट बस जो बैरागढ़ से चंबा आ रही थी,
5 किलोमीटर का सफ़र करने के बाद ही उसका एक्सीडेंट हो गया। इसमें 18 लोग टोटल सवार थे, जिसमें से 7 की कैजुअलिटी स्पॉट में ही हुई थी और जो 11 लोग इंजर्ड हैं उनको मेडिकल कॉलेज चंबा ट्रीटमेंट के लिए स्थानीय लोगों की सहायता से एडमिनिस्ट्रेशन पुलिस ने मिलकर तुरंत भेज दिया था और जो पोस्टमार्टम है उस स्पॉट में कराया गया। डेड बॉडीज परिजन को हवाले उसी टाइम कर दी है। अभी इन्वेस्टिगेशन चल रही है। एक्सीडेंट का कारण क्या है ये अभी इनिशियल स्टेज में, जैसे ही ये पता चलता है कि एक्सीडेंट का कॉज क्या है तो अकॉर्डिंगली शेयर की जाएगी इन्फॉर्मेशन। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.